ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು. ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜೈ ಜವಾನ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲಪ್ಪ ಕಾರ್ ಹತ್ಕೊಂಡು ಹೊರಟಿದ್ದು ಅಂತ ಅಂದರೆ ಆಂಧ್ರ ಪ್ರದೇಶ್ ಸತ್ಯಸಾಯಿ ಡಿಸ್ಟಿಕ್ ಗೋರಂಟ್ಲ ಮಂಡಲಂ ಕಲ್ಲಿತಾಂಡ ಗ್ರಾಮ. ಕಲ್ಲಿತಾಂಡ ಗ್ರಾಮ ಅಂದ ತಕ್ಷಣ ಇವತ್ತು ನಮಗೆ ಮುರಳಿ ನಾಯಕ್ ಅಂತ ಜವಾನ್ ವೀರ ಯೋಧ ವೀರಮರಣವನ್ನು ಹೊಂದಿದಂತಹ ವೀರ ಯೋಧ ನಮಗೆ ಇವತ್ತು ಜ್ಞಾಪನ ಬರ್ತಾರೆ. ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ, ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವು ಇವತ್ತು ಹೋಗ್ತಾ ಫ್ರೆಂಡ್ಸ್. ನೀವೆಲ್ಲ ನೋಡ್ಬೋದು ಇಲ್ಲಿ ಈಗ ಡೆಪ್ಯೂಟಿ CM ಪವನ್ ಕಲ್ಯಾಣ್ ಸರ್ ಮತ್ತೆ IT ಮಿನಿಸ್ಟರ್ ನಾರಾ ಲೋಕೇಶ್ ಅವರು ಮತ್ತೆ ಪರಿಟಾಲ ಶ್ರೀರಾಮ ಸರ್ ಅವರು ಎಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ನಾವು ಕೂಡ ಬಂದಿದ್ದೀವಿ. ಮತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಮುರಳಿ ನಾಯಕ್ ಸರ್ ಅವರ ಅಮ್ಮ ನೋಡಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು. ನನಗೆ ತಿಳಿದ ಮಟ್ಟಿಗೆ ಅವರು ತುಂಬಾ ಸುಸ್ತಾಗಿದ್ದಾರೆ, ತುಂಬಾ ದುಃಖದಲ್ಲಿದ್ದಾರೆ. ಆ ದುಃಖನ ಮರೆಯೋ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಮತ್ತೆ ಅವರ ಕುಟುಂಬಕ್ಕೆ ಆ ನೋವನ್ನು ಮರೆಯುವ ಶಕ್ತಿ ಕೊಡಲಿ ಅಂತ ಇದು ನಮ್ಮ ಅವರ ಆರ್ಮಿಯ ಒಂದು ಬ್ಯಾಚ್ ನಂಬರ್ ಡೀಟೇಲ್ಸ್ ಎಲ್ಲ ಅಲ್ಲಿದೆ. ಅದೇ ಇದರಲ್ಲಿ ತಂದಿದ್ದು ಅವ್ರನ್ನ ಕೂಡ ಶವಪೆಟ್ಟಿಗೆಯಲ್ಲಿ. ಈಗ ನಾವು ಅವರ ಒಂದು ಸ್ಮಾರಕ ಹತ್ರ ಬಂದ್ವಿ. ಸ್ಮಾರಕ ಹತ್ರ ತುಂಬ ಜನ ಇದ್ದಾರೆ. ತುಂಬ ಜನ ಅವರ ಕೈಲಾದ ಮಟ್ಟಿಗೆ ಅವರಿಗೆ ಒಂದು ಹಾರ ತರುವ ಮುಖಾಂತರ ಮತ್ತು ಒಂದು ಫ್ಲ್ಯಾಗ್ ತರುವ ಮುಖಾಂತರ ಅವರು ಬಂದು ಅವರ ಒಂದು ನಮನ ಸಲ್ಲಿಸ್ತಾ ಇದ್ದಾರೆ. ಆ ಒಂದು ನೋವನ್ನ ಅವರು ತೋರಿಸ್ತಾ ಇದ್ದಾರೆ. ಅವರ ಒಂದು ನಮ್ಮ ವೀರ ಯೋಧನನ್ನು ಕಳ್ಕೊಂಡ್ವಿ ಅನ್ನೋ ಒಂದು ಬಾಧೆ, ಒಂದು ದುಃಖ ಎಲ್ಲವನ್ನು ತೋರಿಸ್ತಾ ಒಂದು ನೋಡಿ ಫ್ರೆಂಡ್ಸ್, ಇಲ್ಲೊಬ್ರು ತುಂಬ ಒಂದು ಹ್ಯಾಂಡ್ ಇಲ್ಲ ಇವರಿಗೆ. ತುಂಬ ನಾನು ನೋಡಿದ್ರೆ ನನಗೆ ಒಂಥರ ಶಾಕ್ ಆಯಿತು. ತುಂಬ ಅಗ್ರೆಷನಲ್ಲಿದ್ದಾರೆ ಇವರು. ತುಂಬ ಅಂದರೆ ತುಂಬ ಪಾಕಿಸ್ತಾನ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ತುಂಬ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಒಂದು ಸ್ಲೋಗನ್ ಕೂಗುವುದರ ಮುಖಾಂತರ ಅವರ ಒಂದು ನೋವನ್ನು ಕಳೆದುಕೊಳ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ಒಂದು ನಮ್ಮ ಜನಸಾಮಾನ್ಯರಲ್ಲಿ ಒಂದು ಬೇಡಿಕೆ ಏನಂತಂದರೆ, ನಿಜ ಫ್ರೆಂಡ್ಸ್, ಇದರಲ್ಲಿ ತುಂಬ ನಮ್ಮ ಜೀವನದಲ್ಲಿ ಒಬ್ಬ ರೈತ ಮತ್ತು ಒಬ್ಬ ಜವಾನ ಮತ್ತು ಒಬ್ಬ ವಿಜ್ಞಾನಿಯ ಒಂದು ಪಾತ್ರ ತುಂಬ ಮುಖ್ಯ ಆಗಿರುತ್ತೆ. ದಯವಿಟ್ಟು ನಾನು ಜನಸಾಮಾನ್ಯರಲ್ಲಿ ಕೇಳ್ಕೊಳೋದೇನಂತಂದರೆ, ನಾವು ಜವಾನ್ಗಳಿಗಾಗಿ ಮತ್ತು ರೈತರುಗಳಿಗೋಸ್ಕರ ಮತ್ತು ಒಂದು ವಿಜ್ಞಾನಿಗಳಿಗೋಸ್ಕರ ಯಾವತ್ತೂ ಒಂದು ಗೌರವನ ಸಲ್ಲಿಸಬೇಕು. ಯಾವತ್ತೂ ಅವ್ರನ್ನ ಒಂದು ಕೀಳಾಗಿ ನೋಡಬಾರ್ದು ಅಂತ ಕೇಳ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಜನ ಅಂದರೆ ತುಂಬ ಜನ ಸೇರಿದ್ದಾರೆ. ನಿಜವಾಗ್ಲೂ ಅವರು ನಮ್ಮ ಮುರಳಿ ನಾಯಕ್ 2 ವರ್ಷ ಏನು ನಮ್ಮ ದೇಶವನ್ನು ಕಾಯುವ ಮುಖಾಂತರ ಅವರು ಇದಾಗಿದ್ರೋ, ಜವಾನರಾಗಿ ಒಂದು ಕಾರ್ಯನಿರ್ವಹಿಸಿದ್ರು, ಅದಕ್ಕೆ ನಿಜವಾಗೂ ತಕ್ಕ ಪ್ರತಿಫಲ ಸಿಕ್ತು ಅನಿಸುತ್ತೆ ಫ್ರೆಂಡ್ಸ್. ನಿಜ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದಾರೆ. ತುಂಬ ಜನ ಬಂದು ಒಂದು ನಮನ ಸಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಒಂದೇ ದಿನ ಆಗಲಿ ಬದುಕಿರೆ ಒಬ್ಬ ಸೈನಿಕನಾಗಿ ಬದುಕಬೇಕು ಅಂತ ಅನ್ನಿಸ್ತಿದೆ ನಿಜವಾಗ್ಲೂ ಫ್ರೆಂಡ್ಸ್. ಎಲ್ಲ ನೋಡ್ತಾ ಇದ್ದರೆ ಆ ತಂದೆ ತಾಯಿಗೆ ಒಂದು ಹೆಮ್ಮೆ, ಆ ಗೌರವ, ಮತ್ತು ಅವ್ರಿಗೆ ನೋವು ಆಗಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಒಂದು ನೋವು ಆಗುತ್ತೆ ಸ್ವಲ್ಪ. ಈಗ ಈ ಜನ ಬಂದು ಅವ್ರಿಗೆ ಒಂದು ನಮನ ಸಲ್ಲಿಸ್ತಾ ಇರೋದನ್ನು ನೋಡಿದ್ರೆ ನನ್ನ ಮಗ ಮಾಡಿರುವ ಸಾಧನೆ ತುಂಬ ದೊಡ್ಡದು ಅಂತ ಅವರು ಆ ನೋವನ್ನು ಮರೆಯುತ್ತಾರೆ. ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಥಮ ಚಿಕಿತ್ಸೆ ಕೂಡ ಮಾಡಿದ್ದಾರೆ. ಈಗ ನೋಡಿ ಫ್ರೆಂಡ್ಸ್, ಈಗ ಇದು ಅವರ ಮನೆ, ನಮ್ಮ ಮುರಳಿ ನಾಯಕ್ ಅವರ ಮನೆ ಇದು. ಇಲ್ಲೇ ಫ್ರೆಂಡ್ಸ್ ಅವ್ರನ್ನ ಫೋಟೋ ಇಟ್ಟು ಮತ್ತು ದೀಪ ಇಟ್ಟಿದ್ದಾರೆ ಇಲ್ಲಿ. ಆ ಫೋಟೋಗೆ ಪುಷ್ಪವನ್ನು ಸಲ್ಲಿಸುವ ಮುಖಾಂತರ ಆ ಒಂದು ನಮನ ಸಲ್ಲಿಸ್ತಾ ನಮ್ಮ ಜೊತೆ ಬಂದಂಥ ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ ಫ್ರೆಂಡ್ಸ್. ಇವರು ನಮ್ಮ ಚಿರುನಾಗಂತ ನಾಗಣ್ಣ. ಅವರ ಕಡೆಯವರು ಬಂದು ಇಲ್ಲಿ ಜ್ಯೋತಿಯನ್ನು ಸಹ ಅಂಟಿಸ್ತಾ ಇದ್ದಾರೆ. ಆ ಜ್ಯೋತಿ ನೋಡುವುದರ ಮುಖಾಂತರ ಮತ್ತು ಪುಷ್ಪವನ್ನು ಅರ್ಪಿಸುವುದರ ಮುಖಾಂತರ ಒಂದು ನಮನ ಸಲ್ಲಿಸಿ ಮಾತೃಭೂಮಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂತಹ
ವೀರ ಯೋಧ ಮುರಳಿ ನಾಯಕ್ ಅವರು 25ನೇ ವಯಸ್ಸಿಗೆ ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ತ್ಯಾಗ ಮಾಡಿರುವ ಇವರಿಗೆ ನಂದೊಂದು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ವಿಶೇಷಗಳು ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಿಗ್ ಸಲ್ಯೂಟ್ ಸೆಟ್ನ ರೆಡಿ ಮಾಡಿ ಇಲ್ಲೆಲ್ಲ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಂತಿಮ ದರ್ಶನ ನಡೆದಿದೆ ಇಲ್ಲೆಲ್ಲ ನಿನ್ನೆಯಿಂದನೂ ಸಹ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮನೆ, ಅದು ಅಲ್ಲಿ ನಾವು ನೆನಪಿಗಾಗಿ ಅಲ್ಲಿ ಇದ್ದ ಒಂದು ಫೋಟೋನ ತಗೊಂಡು ಹೋಗ್ತೀವಿ ಅಂತ ಅವರ ಪರ್ಮಿಷನ್ ಕೇಳಿ ತಗೊಂಡು ಬರ್ತಾ ಇದೀವಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಟು ಆಲ್.